ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಫಸ್ಟ್ ಟೈಮ್, ನನ್ನ ಹೆಸರು ಉಷಾ ಅಂತ. ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನಲ್ಲಿ ಆಲನ್ನು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ನೀವು ಯಾವುದೇ ವೀಡಿಯೋ ಮಿಸ್ ಮಾಡ್ಕೊಳ್ಳಲ್ಲ, ಎಲ್ಲ ವೀಡಿಯೋಸ್ನು ಕೂಡ ನೋಡ್ಬೋದು. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಖಂಡಿತ ಅದ್ರ ಬಗ್ಗೆ ವೀಡಿಯೋಸ್ನ ನೋಡ್ಬೋದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮೋಟಿವೇಶನ್ ಸಿಗುತ್ತೆ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಇವತ್ತಿನ ವೀಡಿಯೋ ಬಂದು ರೇಷನ್ ಕಾರ್ಡ್ ಮೇಜರ್ ಅಪ್ಡೇಟ್ ಬಗ್ಗೆ. ನಿಮಗೂ ಕೂಡ ಗೊತ್ತಿದೆ, ಕಳೆದ ಜೂನ್ ಪೂರ್ತಿ ಅಂದರೆ ಜೂನ್ 30ನೇ ತಾರೀಕುವರೆಗೂ ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, KYC ಆಗಿರ್ಬೋದು ಅವಕಾಶನ ಮಾಡಿಕೊಟ್ಟಿದ್ರು ಜೂನ್ 30ನೇ ತಾರೀಕುವರೆಗೂ. ಇವಾಗ ಮುಗ್ದೋಗ್ಬಿಟ್ಟಿತ್ತು. ಸೊ ಇವಾಗ ಇನ್ನು ಆಹಾರ ಇಲಾಖೆಯವರು ಸರ್ವೆ ಮಾಡಿದಾಗ ಇನ್ನೂ 30 to 40% ಇನ್ನೂ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೋಬೇಕಾಗಿದೆ ಅಂದ್ಬಿಟ್ಟು ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ರೇಷನ್ ಕಾರ್ಡ್ ತಿದ್ದುಪಡಿಗೆ. ಹೌದು, ಇವಾಗ ಮತ್ತೆ ರೇಷನ್ ಕಾರ್ಡ್ ತಿದ್ದುಪಡಿಗಾಗಿರ್ಬೋದು ಅಥವಾ KYCಗಾಗಿರ್ಬೋದು ಅವಕಾಶನ ಮಾಡಿಕೊಟ್ಟಿದ್ದಾರೆ. ರೇಷನ್ ಕಾರ್ಡ್ ತಿದ್ದುಪಡಿ ಏನೇನು ಮಾಡಿಸ್ಕೋಬೋದು ಅಂತಂದರೆ, ನೀವು ಹೊಸಬ್ರ ಹೆಸರು ಆ್ಯಡ್ ಮಾಡಿಸೋದಾಗಿರ್ಬೋದು, ಅಥವಾ ನಿಮಗೆ ಹೊಸ ಮಗು ಬಂದಿರುತ್ತೆ ಆ ಮಗು ಹೆಸರು ಆ್ಯಡ್ ಮಾಡಿಸೋದಾಗಿರ್ಬೋದು ಮಾಡ್ಬೋದು, ಅಥವಾ ನಿಮ್ಮ ಹೆಸರಲ್ಲಿ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೆ, ಇನ್ಸಿಲಲ್ಲಾಗಿರ್ಬೋದು ನಿಮ್ಮ ಹೆಸರಲ್ಲಾಗಿರ್ಬೋದು, ಆ ಸ್ಪೆಲ್ಲಿಂಗ್ ಮಿಸ್ಟೇಕ್ನ ಕರೆಕ್ಟ್ ಮಾಡ್ಕೋಬೋದು. ನಾನು ಆಗಲೇ ಹೇಳ್ದಂಗೆ ಹೊಸಬ್ರ ಹೆಸರನ್ನ ಆ್ಯಡ್ ಮಾಡಿಸ್ಬೋದು, ಅಥವಾ ಯಾರ್ದಾದ್ರು ಡೆತ್ ಆಗಿತ್ತು ಅಥವಾ ನಿಮ್ಮ ಮನೆಯವರೇ ಬೇರೆ ರೇಷನ್ ಕಾರ್ಡ್ನ ಮಾಡಿಸ್ಕೊಂಡಿದ್ದಾರೆ ಸಪ್ರೇಟ್ ಅಂದಾಗ ಹಳೆ ರೇಷನ್ ಕಾರ್ಡಲ್ಲೂ ಕೂಡ ಅವ್ರ ಹೆಸರು ತೆಗೆಸ್ಬೇಕಾಗುತ್ತೆ. ಹಾಗೆ ಹೆಸರು ತೆಗೆಸೋದಾಗಿರ್ಬೋದು, ಅಥವಾ ನಿಮ್ಮ ರೇಷನ್ ಡಿಪೋ ಅಡ್ರೆಸ್ನ ಚೇಂಜ್ ಮಾಡೋದಾಗಿರ್ಬೋದು. ಇವಾಗ ಒಂದು ಮನೇಲಿ ಇರ್ತೀರಾ, ರೇಷನ್ ಡಿಪೋ ಒಂದು ಅಡ್ರೆಸ್ ಇರುತ್ತೆ, ಈಗ ನೆಕ್ಸ್ಟು ಬೇರೆ ಕಡೆ ಶಿಫ್ಟ್ ಆದಾಗ ಡಿಪೋ ದೂರ ಆಗುತ್ತೆ. ಸೊ ನಿಮ್ಮ ಹತ್ತಿರದ ಡಿಪೋಗೆ ಚೇಂಜ್ ಮಾಡಿಸ್ಕೋಬೇಕಂದ್ರೆ ಅದನ್ನು ಕೂಡ ನೀವು ಮಾಡಿಸ್ಕೋಬಹುದು. ಹಾಗೆ ನೀವು ನಿಮ್ಮ ಮನೆ ಅಡ್ರೆಸ್ನ ಕೂಡ ಚೇಂಜ್ ಮಾಡಿಸ್ಬೇಕಂತಿದ್ರೆ, ಹೊಸ ಮನೆಗೆ ಹೋಗಿರ್ತೀರಾ ಅಥವಾ ಸ್ವಂತ ಮನೆಗೆ ಹೋಗಿರ್ತೀರಾ, ನೀವು ಮನೆ ಅಡ್ರೆಸ್ನ ರೇಷನ್ ಕಾರ್ಡಲ್ಲಿ ಚೇಂಜ್ ಮಾಡಿಸ್ಬೇಕಂದ್ರೆ ನೀವು ಅದನ್ನ ಕೂಡ ಮಾಡಿಸ್ಕೋಬೋದು. ಸೊ ಏನೆಲ್ಲ ಡಾಕ್ಯುಮೆಂಟ್ನ ತೊಗೊಂಡೋಗ್ಬೇಕು ತಿದ್ದುಪಡಿ ಮಾಡ್ಸೋಕ್ಕೆ ಅಂದರೆ, ನಿಮ್ಮ ಈಗ ಅಡ್ರೆಸ್ ಚೇಂಜ್ ಮಾಡಬೇಕು ಅಂತಂದರೆ ನಿಮಗೆ ಕರೆಕ್ಟಾಗಿ ಅಡ್ರೆಸ್ ಇರೋ ಆಧಾರ್ ಕಾರ್ಡ್ನ ತೊಗೊಂಡೋಗಿ, ಹಾಗೆ ಹೊಸಬ್ರು ಹೆಸರು ಸೇರಿಸ್ತಿದ್ದೀರಾ ಅಂದರೆ ಅವರ ಆಧಾರ್ ಕಾರ್ಡ್ ತೊಗೊಂಡೋಗ್ಬೇಕು, ಅಥವಾ ಹುಟ್ಟಿರೋ ಮಗು ಹೆಸರು ಆ್ಯಡ್ ಮಾಡಿಸ್ಬೇಕಂದ್ರೆ ಬರ್ತ್ ಸರ್ಟಿಫಿಕೇಟ್ನ ತೊಗೊಂಡೋಗ್ಬೇಕು, ಅಥವಾ ಯಾರು ತೀರ್ಕೊಂಡಿರ್ತಾರೆ ಅವರ ಹೆಸರನ್ನ ತೆಗೆಸ್ಬೇಕು ಅಂದರೆ ಡೆತ್ ಸರ್ಟಿಫಿಕೇಟ್ನ ತೊಗೊಂಡೋಗಿ. ಸೊ ಇದು ಡಾಕ್ಯುಮೆಂಟ್ಸ್ನೆಲ್ಲ ತೊಗೊಂಡೋದ್ರೆ ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಮಾಡಿಕೊಡ್ತಾರೆ. ಕರ್ನಾಟಕ 1, ಗ್ರಾಮ 1 ಈ CSC ಸೆಂಟರ್ಸ್ಗಳಲ್ಲೆಲ್ಲ ಮಾಡಿಕೊಡ್ತಾ ಇದ್ದಾರೆ. ನೀವು ಖಂಡಿತ ಹೋಗಿ ಮಾಡಿಸ್ಕೋಬೋದು. ಈ ಜುಲೈ ಪೂರ್ತಿ ನಿಮಗೆ ಅವಕಾಶನ ಮಾಡಿಕೊಡ್ತಾ ಇದ್ದಾರೆ. ಹಾಗೆ KYC ಮಾಡಿಸ್ಕೋಬೇಕು ಅಂತಂದರೆ ನೀವು ರೇಷನ್ ಡಿಪೋಗೆ ಹೋಗಬೇಕು. KYC ಅಂದರೆ ನಿಮ್ಮ ರೇಷನ್ ಕಾರ್ಡ್ಗೆ ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸ್ಬೇಕು ಅಂತ ಸಾಕಷ್ಟು ಬಾರಿ ನಿಮಗೆ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಇದು ರಾಜ್ಯ ಸರ್ಕಾರ ಒಂದೇ ಅಲ್ಲ, ಕೇಂದ್ರ ಸರ್ಕಾರದಿಂದನೂ ಕೂಡ ಅಪ್ಡೇಟ್ ಬಂದಿರುವಂಥದ್ದು. ಪ್ರತಿಯೊಬ್ಬರು ಕೂಡ KYC ಮಾಡಿಸ್ಕೊಳ್ಳೇಬೇಕು. BPL, APL, ಅಂತ್ಯೋದಯ, ನಿಮ್ದು ಯಾವುದೇ ರೇಷನ್ ಕಾರ್ಡ್ ಇರಲಿ, ನಿಮ್ಮದು ಮನೆ ಯಜಮಾನಿ ಮಾತ್ರ ಅಲ್ಲ, ರೇಷನ್ ಕಾರ್ಡಲ್ಲಿ ನಿಮ್ದು 5 ಜನ ಹೆಸರು ಇರ್ತೀರ ಅಂದರೆ 5 ಜನದ್ದು ಕೂಡ ಕಂಪಲ್ಸರಿಯಾಗಿ KYC ಆಗಿರಲೇಬೇಕು. ಸೊ ಪ್ರತಿಯೊಬ್ಬರು ಕೂಡ ಮಾಡಿಸ್ಕೊಳ್ಳಿ. ನಿಮಗೆ ಆಗಿದೆಯೋ ಇಲ್ಲೋ ಅಂತ ಗೊತ್ತಿಲ್ಲ ಅಂದರೆ ನೀವು ಮೊಬೈಲಲ್ಲೇ ಚೆಕ್ ಮಾಡ್ಕೋಬೋದು. ಇಲ್ಲಾಂದರೆ ರೇಷನ್ ಡಿಪೋಗೆ ಹೋದರೆ ಆಗಿದೆಯೋ ಎಲ್ಲ ಚೆಕ್ ಮಾಡಿ ಅಂದರೆ ಖಂಡಿತ ಅವ್ರು ನಿಮಗೆ ಚೆಕ್ ಮಾಡಿ ಹೇಳ್ತಾರೆ. ನೀವು ಆಗಿಲ್ಲ ಅಂದರೆ ಯಾರ್ದು KYC ಆಗಬೇಕು ಅವರ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ತೊಗೊಂಡೋದ್ರೆ ತಂಬ್ ಇಂಪ್ರೆಷನ್ ತೊಗೊಂಡು KYC ಅದನ್ನು ತುಂಬ ಟೈಮು ತೊಗೊಳೋದಿಲ್ಲ, ಒಂದು 2-3 ಮಿನಿಟ್ಸಲ್ಲೇ ಮಾಡಿಕೊಡ್ತಾರೆ. ನಿಮಗೆ ಎಲ್ಲ ನೆಟ್ವರ್ಕ್ ಎಲ್ಲ ಕರೆಕ್ಟಾಗಿತ್ತು, ಅವ್ರದ್ದಲ್ಲೂ ಕೂಡ ಸ್ಪೀಡ್ ಇತ್ತು ಅಂತಂದರೆ ಬೇಗ ಹೋಗುತ್ತೆ, ಜಾಸ್ತಿ ಟೈಮು ಕೂಡ ತೊಗೊಳೋದಿಲ್ಲ. ಸೊ ಯಾರೆಲ್ಲ ಮಾಡಿಸಿಲ್ಲ KYC ಮಾಡಿಸ್ಬೇಕು ಅಂದರೆ ರೇಷನ್ ಡಿಪೋಗೆ ಹೋಗಿ, ತಿದ್ದುಪಡಿ ಮಾಡಿಸ್ಬೇಕಂದ್ರೆ ಕರ್ನಾಟಕ 1, ಗ್ರಾಮ 1 ಇಂಥ ಸೆಂಟರ್ಸ್ಗೆ ಹೋಗಿ ಮಾಡಿಸ್ಕೋಬಹುದು. ನಾನು ಆಗಲೇ ಹೇಳ್ದಂಗೆ ಈ ತಿಂಗಳು ಪೂರ್ತಿ ಟೈಮ್ ಇದೆ. ಈ ತಿಂಗಳು ಅಂದರೆ ಜುಲೈ 31ನೇ ತಾರೀಕುವರೆಗೂ ಕೂಡ ಟೈಮ್ ಇದೆ. ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ. ಅಕಸ್ಮಾತ್ ನಿಮ್ದಾಗಿದೆ ನಮಗೇನು ಯೂಸ್ ಇಲ್ಲ ಅಂತಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ, ಸಾಕಷ್ಟು ಜನ ಮಾಡಿಸ್ಕೊಳ್ದಲ್ಲೇ ಅವ್ರು ಇರ್ತಾರೆ, ನಿಜವಾಗ್ಲೂ ಪಾಪ ಅವರಿಗೆಲ್ಲ ಗೊತ್ತೇ ಇರಲ್ಲ ತಿದ್ದುಪಡಿ ಮಾಡ್ಕೊಳ್ತಿದ್ದಾರೆ ಅಂದ್ಬಿಟ್ಟು. ಸೊ ಹಾಗಾಗಿ ನಾನು ಈ ವಿಷಯಗಳನ್ನೆಲ್ಲ ತಿಳಿಸುವಂಥ ಪ್ರಯತ್ನ ಮಾಡೋಕ್ಕೋಸ್ಕರ ನಾನು ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಶೇರ್ ಮಾಡಿ, ಗೊತ್ತಿಲ್ಲದಲ್ಲೇ ಇರೋರಿಗೆ ತಿಳಿಸಿ. ಹಾಗೆ KYC ಕೂಡ ಕಂಪಲ್ಸರಿ ಮಾಡಿದ್ದಾರೆ, ದಯವಿಟ್ಟು ಕೂಡ ನೆಗ್ಲೆಕ್ಟ್ ಮಾಡ್ಕೋಬೇಡಿ ಅವಕಾಶ ಸಿಕ್ಕಿದಾಗ. ಯಾಕಂದರೆ ಈಗ 30 to 40% ಮಾಡಿಸ್ದಲ್ಲೇ ಇರೋ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಮತ್ತೆ ತಿದ್ದುಪಡಿಗೆ ಕೊಟ್ಟಿರೋದು. ಯಾಕಂದರೆ ಮೇ ಜೂನ್ ಪೂರ್ತಿ ನಿಮಗೆ ಅವಕಾಶನ ಮಾಡಿಕೊಟ್ಟಿದ್ರು ತಿದ್ದುಪಡಿಗೆ. ಇನ್ನೂ 30 to 40% ಜನ ಮಾಡಿಸ್ಕೊಂಡಲ್ಲೇ ಇರೋ ಕಾರಣ ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಮಾಡ್ಕೊಳ್ಳೋಕ್ಕೆ. ಸೊ ಈಗ ಜುಲೈ ಪೂರ್ತಿ ಇದೆ, ಅವಕಾಶನ ಮಿಸ್ ಮಾಡ್ಕೋಬೇಡಿ. ಇದಾಗಿತ್ತು ಇವತ್ತಿನ ವಿಡಿಯೋ.
ಇದೇ ರೀತಿ ವೀಡಿಯೋಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ಮಾಡಿಲ್ಲ ಅಂದರೆ ಇಲ್ಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೂಡ ಮಾಡಿ. ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ ಆದರೆ ಲೈಕೇ ಮಾಡ್ತಾ ಇಲ್ಲ. ಸೊ ಲೈಕ್ ಮಾಡಿದ್ರೆ ಅಲ್ಲ ನನಗೂ ಕೂಡ ಮೋಟಿವೇಶನ್ ಸಿಗೋದು. ಇದೇ ರೀತಿ ಹೆಚ್ಚು ಹೆಚ್ಚು ವೀಡಿಯೋಸ್ನ ಮಾಡ್ತಾನೆ ಇರ್ತೀನಿ. ಸೊ ಲೈಕ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.